ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂಥರ ಸ್ಪೆಷಲ್ ಆ್ಯಂಡ್ ಸರ್ಪ್ರೈಸ್ ವಿಡಿಯೋ. ಯಾರಿಗೆ ಸರ್ಪ್ರೈಸ್ ಅಂದರೆ ನನ್ನ ತಂಗಿಗೆ ಸರ್ಪ್ರೈಸ್ ಮಾಡ್ಬೇಕಂತಿದ್ದೇನೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಮನೆಗೆ ಹೋದಾಗ ನಿಮ್ಮ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿದಾಗ ಗೊತ್ತಿರ್ತದೆ, ಅವಳಿಗೆ ಪ್ಲ್ಯಾಂಟ್ಸ್ ಆಗಲಿ ವೆರೈಟಿ ಪಾಟ್ಸ್ ಇಡಬೇಕು ಅದೆಲ್ಲ ತುಂಬ ಆಸೆ. ಸೊ ಅವಳು ನನಗೆ ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ಲು, ಐಸ್ ಕ್ರೀಮ್ ಡಬ್ಬ ಎಲ್ಲ ಉಂಟಲ್ಲ ಅದಕ್ಕೆ ಪೇಂಟ್ ಮಾಡಿಕೊಡು ಅಂತ ಹೇಳಿದ್ಲು. ಸೊ ನಾನು ಸಡನ್ನಾಗಿ ಹೊರಟು ಬಂದೆ, ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ನಾನು ಅವಳಿಗೆ ಸರ್ಪ್ರೈಸ್ ಆಗಿ ಪಾಟ್ಸ್ ಎಲ್ಲ ಮಾಡಿದ್ದೇನೆ. ನನಗೆ ಕ್ರಾಫ್ಟ್ಸ್ ಎಲ್ಲ ಮಾಡೋದು ತುಂಬ ಇಷ್ಟ. ಸೊ ಪಾಟ್ಸಲ್ಲಿ ವೆರೈಟಿ ಆಗಿ ನಾನು ಕ್ರಾಫ್ಟ್ ಮಾಡಿದ್ದೇನೆ. ನಾನು ಏನು ಮಾಡಿದ್ದೇನೆ ಅಂತ ಈಗ ವಿಡಿಯೋ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ನೋಡ್ಕೊಂಡು ಬಂದಮೇಲೆ ನಾನು ತೋರಿಸ್ತೇನೆ ಅದು ಔಟ್ಪುಟ್ ಹೇಗೆ ಉಂಟು ಅಂತ. ನೀವು ನೋಡ್ಕೊಂಡು ಬಂದ್ರಿ ಅಲ್ಲ, ಸೊ ನಾನೀಗ ಔಟ್ಪುಟ್ ಹೇಗೆ ಬಂದಿದೆ ಅಂತ ತೋರಿಸ್ತೇನೆ. ಈ ನಿಮಗೆ ತೆಂಗಿನ ಚಿಪ್ಪೆಲ್ಲ ಉಂಟಲ್ಲ, ತಿಪ್ಪಿ ಉಂಟಲ್ಲ, ನಾನು ಅದರಲ್ಲಿ ಕ್ರಾಫ್ಟ್ ಮಾಡಿದ್ದೆ ಸರಿ. ಸೊ ಇದು ಫಸ್ಟ್ ಅಂದರೆ ಇದು ಸ್ವಿಂಗ್ ಆಗಿ ಮಾಡಿದ್ದೇನೆ. ಇದು ಸಹ ಚಿಪ್ಪು, ಇದು ಸಹ ಕಾಯಿ ಚಿಪ್ಪು. ಸೊ ನಾನು ಕ್ಲೇ ಎಲ್ಲ ಯೂಸ್ ಮಾಡಿ ಇದನ್ನು ಮಾಡಿರೋದು. ಇದು ಜಸ್ಟ್ ಹ್ಯಾಂಗ್ ಮಾಡಲಿಕ್ಕೆ ಚಂದ ಇದೆಯಾ? ಇದು ನೆಕ್ಸ್ಟ್ ಇದು ಕೂಡ ತಿಪ್ಪಿದು ಕಾಯಿ ಚಿಪ್ಪು, ಇದು ಕೂಡ ಕಾಯಿ ಚಿಪ್ಪು. ಸೊ ನಾನು ಇದಕ್ಕೆ ಜಡೆ ಎಲ್ಲ ಮಾಡಿ ಇದು ಸಹ ಶೋ ಮಾಡಿದ್ದೇನೆ. ಶೋಗೆ ಸಹ ಇಡ್ಬೋದು ಅಥವಾ ರಿಯಲ್ ಪ್ಲಾಂಟ್ಸ್ ಸಹ ಹಾಕ್ಬೋದು. ಯಾಕಂದರೆ ನನ್ನಲ್ಲಿ ಕೆಳಗೆ ಹೊಟ್ಟೆ ಮಾಡಿದ್ದೇನೆ. ಇದು ರಿಯಲ್ ಪ್ಲಾಂಟ್ ಹಾಕಿದರೆ ಸಹ ಇಲ್ಲಿ ನೀರು ಹೋಗ್ತದೆ. ಅದು ಅವಳ ಚಾಯ್ಸ್, ಅವಳು ಹೇಗೆ ಇಡ್ತಾಳೆ ಹಾಗೆ. ಇದು ಐಸ್ ಕ್ರೀಮ್ ಇದ್ದು ಡಬ್ಬ. ಇದು ಇಲ್ಲಿ ಹೋಲ್ ಮಾಡಿದ್ದೇನೆ. ಸೊ ರಿಯಲ್ ಪ್ಲಾಂಟ್ಸ್ ನೆಡ್ಬೋದು ಇದರಲ್ಲಿ. ಇದು ಕೂಡ ಸ್ವಿಂಗ್. ಇದು ಕೂಡ ನಾನು ಕಾಯಿ ಇದು ಚಿಪ್ಪಲ್ಲಿ ಮಾಡಿರೋದು, ಕ್ಲೇ ಯೂಸ್ ಮಾಡಿ ಮಾಡಿರೋದು. ಇದು ಕೂಡ ಹೀಗೆ ನೇತಾಡ್ಲಿಕ್ಕೆ. ಇದು ಉಂಟಲ್ಲ, ಇದು ನಾನು ಇದಕ್ಕೆ ವಾಲ್ ಪುಟ್ಟಿ ಹಾಕ್ತೇನಲ್ಲ, ಸೊ ವಾಲ್ ಪುಟ್ಟಿ ಖಾಲಿ ಆದ ಡಬ್ಬದಲ್ಲಿ ಇದು ಮಾಡಿದ್ದೇನೆ ನಾನು. ಇದರ ಮೇಲೆ ಎಲ್ಲದಕ್ಕೆ ಸಹ ವಾರ್ನಿಷ್ ಹಾಕಿದ್ದೇನೆ. ಸೊ ಇದಕ್ಕೆ ರಿಯಲ್ ಪ್ಲಾಂಟ್ಸ್ ನೆಡ್ಬೋದು. ಫೈನಲಿ ಜಸ್ಟ್ 2 ಮಿನಿಟ್ಸಲ್ಲಿ ಮಾಡಿದ್ದು. ಇದೇನಿಲ್ಲ, ಇದು ಕ್ಲೇ ಉಳಿದಿತ್ತಲ್ಲ, ಹಾಗೆ ಇದರಲ್ಲಿ ಮಶ್ರೂಮ್ ಹೌಸ್ ಹಂಗೆ ಮಾಡಿದ್ದೇನೆ. ಇದನ್ನು ಹೀಗೆ ರಿಯಲ್ ಪ್ಲಾಂಟ್ಸ್ ನೆಟ್ಟಿರ್ತಾಳಲ್ಲ ಅದರ ಮಧ್ಯೆ ಹೀಗೆ ಜಸ್ಟ್ ಖಾಲಿ ಹೀಗೆ ಇಡ್ಲಿಕ್ಕೆ ಶೋಗಷ್ಟೆ. ಸೊ ಇಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇನ್ನು ನಿಮಗೆ ತುಂಬ ಕ್ರಾಫ್ಟ್ಸ್ ವಿಡಿಯೋಸ್ ಎಲ್ಲ ನಾನು ಹಾಕ್ತೇನೆ. ಬಟ್ ಇಷ್ಟೆಲ್ಲ ಮಾಡಲಿಕ್ಕೆ ನಿಮಗೆ ಟೈಮ್ ಆ್ಯಂಡ್ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಟೈಮ್ ಪೇಷನ್ಸ್ ಎಲ್ಲ ಇತ್ತು. ಸೊ ಇದು ಔಟ್ಕಮ್. ನೋಡುವ, ಇವಾಗ ಮನೆಗೆ ಹೋಗ್ತಿದ್ದೇನೆ. ಅವಳು ಇದನ್ನು ನೋಡಿ ಎಷ್ಟು ಸರ್ಪ್ರೈಸ್ ಆಗ್ತಾಳೆ, ಎಷ್ಟು ಖುಷಿ ಆಗ್ತಾಳೆ ನೋಡು. ಅವಳ ಖುಷಿಯೇ ನಮ್ಮ ಖುಷಿ. ಸೊ ನೋಡು ಅವಳು ಎಷ್ಟು ಖುಷಿ ಆಗ್ತಾಳೆ ಅಂತ. ಆ್ಯಂಡ್ ಇನ್ನೊಂದು, ನನ್ನ ಸಪೋರ್ಟಿವ್ ಸಿಸ್ಟಮ್ ನನ್ನ ಹಸ್ಬೆಂಡಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬನ್ನಿ ಹೋಗುವ. ನಮ್ಮನೆ ಮಗುವನ್ನು ಕರ್ಕೊಂಡು ಬಂದರು. ಈಗ ಅಪ್ಪ ಅಮ್ಮ ಸ್ಕೂಲಿಗೆ ಹೋಗಿ ಮಗುವನ್ನು ಕರ್ಕೊಂಡು ಬರ್ತಾರಲ್ಲ, ಹಾಗೆ ನಾವು ಆದರೆ ಇದು ಮಗು ಸ್ಕೂಲಿಗೆ ಹೋಗೋದಲ್ಲ, ಹಾಸ್ಪಿಟಲಿಗೆ ಹೋಗೋದು. ಅಲ್ಲಿಂದ ಮಗುವನ್ನು ಕರ್ಕೊಂಡು ಹೋಗೋದು ಈಗ ಮನೆಗೆ.
ಕಣ್ಣಿಚ್ಚು. ಓ ಥ್ಯಾಂಕ್ ಯು. ನಾನು ಅಷ್ಟೊಂದು ಎಷ್ಟು ಮಾಡಿಕೊಡು ಅಂತ ಕ್ಯೂಟ್ ಮಾಡಿದ ಎಲ್ಲ ಪೇಂಟ್ ಮಾಡ್ಸಕ್ಕಂತ. ಇದಕ್ಕೊಂದು ಕಡ್ಡಿ ಇಲ್ಲಿ ಕಟ್ಟಿ ಕ್ಯೂಟ್ ಇದೆಯಾ. ಭಾರಿ ಚಂದ, ಖುಷಿ ಅವನಿಗೆ. ಕಾಣ್ತಿದ್ದಾನೆ. ಮೇಘಂದ ರಿಸೆಪ್ಷನ್ನಿಗೆ ಹೊರಟಿದ್ದೇವೆ. ರಾತ್ರಿ ರಿಸೆಪ್ಷನ್. ಗಳನ್ನು ಆಕರ್ಷಕ ಪಾಟ್ಗಳಲ್ಲಿಟ್ಟು ಬಿದಿರಿನ ಬುಟ್ಟಿಯಲ್ಲಿ ಕೊಡಬಹುದು. ಸಂದರ್ಭಕ್ಕೆ ತಕ್ಕಂತೆ ಅವರ ಮನೆಗಳಿಗೆ ಎಂತಹ ಗಿಡ ಸೂಕ್ತ ಎಂಬುದು ನಿಮಗೇ ತಿಳಿದಿರುತ್ತದೆ. ಹಾಗಾಗಿ ಪ್ಲಾನಿಂಗ್ ಸುಲಭ. ಗುಡ್ ಮಾರ್ನಿಂಗ್. ಇವತ್ತು ಎಂತ ಅಂದರೆ ನಮ್ಮ ಮನೆಯಲ್ಲಿ ಬೆಳಗ್ಗೆನೆ ರೇಡಿಯೋ ಆನ್ ಆಗ್ತದೆ ಆಯಿತಾ. ಎಲ್ಲರೂ ಈಗ ನೀವು ಕೆಲಸ ಮಾಡ್ತಿರ್ತೀರಲ್ಲ, ಆವಾಗ ರೇಡಿಯೋ ಆನ್ ಮಾಡಿ ಕೇಳಿ ತುಂಬ ಚೆಂದ ಇರ್ತದೆ. ಇವತ್ತು ಒಂದು 9 o'clock ಅಷ್ಟೊತ್ತಿಗೆ ಅವರ ಹೆಸರು ಅರ್ಥೋಯ್ತು, ಅತಿಶಯ ಜೈನ್ ಅಂತಾನೆ ಅವ್ರ ಹೆಸರು. ಅವ್ರು 9 o'clock 9:30ಗೆ ರೈಟ್ ಟು ಎಜುಕೇಷನ್ ಬಗ್ಗೆ ಎಷ್ಟು ಚಂದ ಹೇಳಿದರು ಗೊತ್ತಾ. ಸೊ ಈಗ ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತಿದ್ದಾರೆ. ಒಬ್ಬರು ವೀಣಾ ಅಂತ ಯಾರೋ ಇಬ್ಬರು, ಅವರು ಪ್ಲ್ಯಾಂಟ್ಸ್ ಅದು ನಾವು ತಗೊಳ್ಳುವಾಗ ಚಂದ ಇರ್ತದೆ, ಮನೆಗೆ ತಂದ ಮೇಲೆ ಅದು ಒಂಥರ ಬಾಡಿ ಹೋಗ್ತದಲ್ಲ, ಅದರ ಬಗ್ಗೆ ಸುಮಾರು ಹೇಳ್ತಿದ್ದಾರೆ. ಮತ್ತು ಈಗ ನೀವು ಕಾರಲ್ಲಿ ಅಥವಾ ಬಸ್ಸಲ್ಲಿ ಹೋಗುವಾಗ ಫ್ರೂಟ್ಸ್ ತಿಂತೀರಿ ಅಲ್ಲ, ಫ್ರೂಟ್ಸ್ ತಿಂದ ಬೀಜನ ನಿಮ್ಮ ಮನೆಗೆ ತಗೊಂಡು ಹೋಗ್ತೀರಿ, ಮತ್ತು ಅದನ್ನೇ ಎಸಿತೀರಲ್ಲ. ಸೊ ಅದರ ಬದಲು ರೋಡ್ ಸೈಡ್ ಹಾಕಿದರೆ ಮಳೆ ಬಂದಾಗ ಅದು ಮೊಳಕೆ ಬಂದು ಗಿಡ ಆಗಿ ಮರ ಆಗ್ತದೆ ಅಲ್ಲ, ಅದೆಲ್ಲ ಹೇಳ್ತಿದ್ರು. ತುಂಬ ಚೆಂದ ಇತ್ತು ಕೇಳಲಿಕ್ಕೆ. ಕೇಳ್ತಾ ಇದ್ದೆ. ನಮ್ಮ ಮನೇಲಿ ಟಿ ವಿಗಿಂತ ಜಾಸ್ತಿ ರೇಡಿಯೋ ಓಡೋದು. ಅಂದರೆ ಬೆಳಗ್ಗೆ ಅಮ್ಮ ಎದ್ದ ತಕ್ಷಣ ಒಂದು 5-5:30ಗೆಲ್ಲ ರೇಡಿಯೋ ಆನ್ ಮಾಡ್ತಾರೆ, ಅವ್ರು ಕೇಳ್ತಾ ಇರ್ತಾರೆ. ಮತ್ತು ಎದ್ದ ನಂತರ ತಂಗಿ ಕೇಳ್ತಾಳೆ. ಅದಾದ ನಂತರ ತಂಗಿ ಹೋದ್ಮೇಲೆ ಅಮ್ಮ ಒಂದು 10:30ಗೆ ಹೋಗ್ತಾರಲ್ಲ, ಸೊ 10:30ಗೆ ಆಫ್ ಆಗ್ತದೆ. ಮತ್ತು ಸಂಜೆ ಬಂದಮೇಲೆ ಸ್ವಲ್ಪ ಟಿ ವಿ ಹಾಕ್ತಾರೆ. ಬೆಳಗ್ಗೆ ಫುಲ್ ರೇಡಿಯೋವೇ. ಈಗ ಸಾಕ್ತಾ ಉಂಟು. ಇವತ್ತು ಸಂಡೇ ಅಲ್ಲ, ಇವತ್ತು ಇಡೀ ದಿನ ರೇಡಿಯೋ ಚೆಂದ ಇರ್ತದೆ. ಹಾಗೆ ರೇಡಿಯೋ ಕೇಳ್ತಾ ಇತ್ತು.
ಸಂಜೆ ಸುಮ್ಮನೆ ಕುತ್ಕೊಂಡಿದ್ವಲ್ಲ, ಹಾಗೆ ನಮ್ಮ ಮದುವೆ ಆಲ್ಬಮ್ ನೋಡ್ತಾ ಇದ್ವಿ. ಚೆಂದ ಇತ್ತಲ್ಲ, ಯಾವಾಗಲೂ ಒಂದ್ಸರಿ ತೆಗೆದು ನೋಡೋದು ನೆನಪಾದಾಗ. ಮನೇಲಿ ಸಹ ಅಲ್ಲಿ ಸಹ ಯಾವಾಗಲೂ ನೆನಪಾದಾಗ ಒಮ್ಮೆ ವಿಡಿಯೋ ಹಾಕಿ ನೋಡು ಟಿ ವಿಯಲ್ಲಿ, ಖುಷಿ ಆಗ್ತದಲ್ಲ. ಆ್ಯಕ್ಚುಲಿ ಆಗ ತುಂಬ ಸಪೂರ ಇದ್ದೆ, ಈಗ ಸ್ವಲ್ಪ ತೋರ ಆಗಿದ್ದಾನೆ. ಹೀಗಿದೆ ಆಲ್ಬಮ್. ನನ್ನ ಆ್ಯನಿವರ್ಸರಿಗೆ ಇದರದ್ದು ಫುಲ್ ವೀಡಿಯೋ ಹಾಕ್ತೇನೆ ಆಯಿತಾ. ಅದು ತುಂಬ ಲಾಂಗ್ ಉಂಟು ವೀಡಿಯೋ, ಸ್ವಲ್ಪ ಕಟ್ ಮಾಡಿ ಹಾಕ್ತೇನೆ. ಇದು ನೇರಳೆ ಹಣ್ಣು ಗೊತ್ತಲ್ಲ, ಇದು ಶುಗರಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಕೆಲವರು ಇದರದ್ದು ಸೀಡ್ಸನ್ನು ಡ್ರೈ ಮಾಡಿ ಪುಡಿ ಮಾಡಿ ನೀರಿಗೆ ಹಾಕಿ ಸಹ ಕುಡಿತಾರೆ ಇದನ್ನು. ಯಾಕೆ ಮಮ್ಮಿ ನನಗೆ ಹುಡುಗಿ ಡ್ರೆಸ್ ಎಲ್ಲ ಹಾಕ್ತೀಯಾ, ಫ್ರಾಕು ಅದೆಲ್ಲ ಯಾಕೆ ಹಾಕ್ತೀಯಾ? ನನಗೆ ಇನ್ನೊಂದು ಹುಡುಗಿ ನಾಯಿನೇ ಕರ್ಕೊಂಡು ಬರೋದಲ್ವ ಮಮ್ಮಿ? ನೀನು ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟು ಹುಡುಗಿ ಡ್ರೆಸ್ ಹಾಕಿದ್ರೆ ಹೀಗೆ ಮಮ್ಮಿ? ನೋಡಲಿ ದೊಡ್ಡಮ್ಮ, ನೋಡಲಿ ವಿಡಿಯೋ ಮಾಡ್ತಾ ಕೂತಿದ್ದಾಳೆ, ನೋಡಲಿ ನಡ್ತಿದ್ದಾಳೆ ಅವಳು ಮಮ್ಮಿ. ಯಾಕೆ ಮಮ್ಮಿ ಹಿಂಗೆ ಮಾಡ್ತೀಯ? ಒಂದು ಟೀ ಶರ್ಟು ಚಡ್ಡಿ ಅದು ಹಾಕೋದಲ್ವ ಮಮ್ಮಿ ನೀನು? ಇವತ್ತು ನಾನು ಪಲಾವ್ ಮಾಡಿದ್ದೀನಿ, ಪಲಾವ್ ಮತ್ತು ಕಚಂಬರಿ ಮಾಡಿದ್ದೀನಿ. ಅದರ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಫುಲ್ ವಿಡಿಯೋ ಹಾಕ್ತೀನಿ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಅಂದರೆ ಈ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲ್ಯಾಗ್ ಆಗ್ತದಲ್ಲ, ಸೊ ಪಲಾವ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನೋಡುವ ನೆಕ್ಸ್ಟ್ ಹೀಗಾಗಿದೆ ಟೇಸ್ಟ್. ನೆಕ್ಸ್ಟ್ ಅಮ್ಮನಿಗೆ ಸರ್ವ್ ಮಾಡುವ. ಇಷ್ಟು ದಿನ ಅಮ್ಮ ನಮಗೆ ಮಾಡಿಕೊಡ್ತಿದ್ರಲ್ಲ, ಸೊ ಇವತ್ತು ನನ್ನ ಫೇವ್ರೇಟ್ ಫುಡ್ ಅಮ್ಮನಿಗೆ ಮಾಡಿಕೊಡುವ ಅಂತ ಮಾಡಿದ್ದೀನಿ. ನೋಡುವ ಟೇಸ್ಟ್ ಹೀಗಾಗಿದೆ ಅಂತ ಆಮೇಲೆ ಹೇಳ್ತೀನಿ. ಕಚಂಬರಿ ರೆಡಿ ಆಗಿದೆ. ಬೇಗ ಆಯ್ತಲ್ಲ, ಇಷ್ಟು ಬೇಗ ಆಯಿತು. ಇವಾಗ ಆ್ಯಕ್ಚುಲಿ ಆಗಲೇ ಹೊರಟಿದ್ವಿ ನಾವು ದೇವಸ್ಥಾನಕ್ಕೆ ಹೋಗುವ ಅಂತ. ಸೊ ಮಳೆ ಬರ್ತಿತ್ತಲ್ಲ, ಹಾಗೆ ನಾವು ಹೋಗಲಿಲ್ಲ. ಈಗ ಮಳೆ ಬಿಟ್ಟಿದೆ, ಸ್ವಲ್ಪ ಬಿಸಿಲಿದೆ ಅಲ್ಲ, ಹಾಗೆ ನಾವು ರಾಘವೇಂದ್ರ ಮಠಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಮೊನ್ನೆ ಅಷ್ಟೇ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಪುತ್ತಿಗೆಯಲ್ಲಿ. ಸೊ ಅದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಎಂತ ಅಂದರೆ, ಒಬ್ಬರು ಹೋಟೆಲ್ ಉದ್ಯಮಿ ಆಯಿತಾ, ಅವರಿಗೆ ಅವ್ರದ್ದು ಹೋಟೆಲ್ ಇತ್ತು. ಸೊ ಶವರ್ಮ ಮಾಡಿ 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 ಅದ್ರ ಹೊಗೆ ತೊಗೊಂಡು ಅವ್ರಿಗೆ ಈಟ್ ಪ್ರೆಷರಿಗೆ ಲಂಗ್ಸ್ ಎಲ್ಲ ಹಾಳಾಗಿತ್ತು. ಸೊ ಡಾಕ್ಟ್ರ್ ಏನು ಹೇಳಿದರು, ಇನ್ನೊಂದು 6 ತಿಂಗಳು ಬದುಕ್ತಾರೆ ಅಂತ ಅಷ್ಟೇ ಹೇಳಿದ್ದು. ಆಗ ಅವರು ರಾಘವೇಂದ್ರ ಸ್ವಾಮಿನ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ ಅವರು ಹುಷಾರಾಗಿ, ಡಾಕ್ಟ್ರಿಗೆ ಆಶ್ಚರ್ಯ ಆಯ್ತು ಇದೇನು ಮಿರಾಕಲ್ ಅಂತ. ಸೊ ಆಗಿಂದ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಸುಮಾರು ಕಡೆ ಹೋಟೆಲ್ಸ್ ಎಲ್ಲ ಮಾಡಿದ್ರು. ಅವರೇ ಈಗ ಜಾಗ ತಗೊಂಡು ಒಂದು ಬೃಂದಾವನ ಕಟ್ಟಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಿದ್ದೇವೆ. ಹಾಗೆ ಪುತ್ತಿಗೆ ದೇವಸ್ಥಾನಕ್ಕೆ ಹೋಗುವ ಅಂತಿದ್ದೇವೆ. 2 ಕಡೆ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಉಂಟು. ಹಾಗೆ ಹೋಗಿ ಮನೆಗೆ ಬರಬೇಕೀಗ. ನೋಡ, ಸದ್ಯ ಎಲ್ಲೂ ಮಧ್ಯದಲ್ಲಿ ಮಳೆ ಸಿಗದಿದ್ದರೆ ಸಾಕು. ಕಂತಿದ್ದೀನಿ. ಓಕೆ, ನಾನು ಹೋಗಿ ಬಂದು ಸಿಗ್ತೇನೆ. ಬಾಯ್. ಇದು ಪುತ್ತಿಗೆ ದೇವಸ್ಥಾನ ಓಪನ್ ಆಗಲಿಲ್ಲ, ಮತ್ತೆ ಬರುವ. ಬನ್ನಿ ಹೋಗುವ. ಇದು ಮೊನ್ನೆ ಅಷ್ಟೇ ಇನಾಗ್ರೇಟ್ ಆದದ್ದಲ್ಲ, ಹಾಗೆ ಇದು 5 o'clock ಓಪನ್ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಸ್ವಲ್ಪ ಬೇಗ ಬಂದೆವು. ಸೊ ಹಾಗೆ ಇಲ್ಲಿ ಸುಮ್ಮನೆ ಯಾಕೆ ಇಲ್ಲಿ ಕುತ್ಕೊಳ್ಳೋದಂತ ಪುತ್ತಿಗೆಗೆ ಹೋಗಿ ಅಲ್ಲಿ ಕೈ ಮುಗಿದು ಬಂದ್ವಿ. ಇದು ಇನ್ನೂ ಸಹ ಫುಲ್ ಕಂಪ್ಲೀಟ್ ಆಗಲಿಲ್ಲ, ಕೆಲಸ ಆಗ್ತಾ ಉಂಟು. ಇಲ್ಲಿ ಹನುಮಾನಿದ್ದು ಗುಡಿ ಮತ್ತು ಇಲ್ಲಿ ಸೈಡಲ್ಲಿ ಐ ಥಿಂಕ್ ಗೋಡೆ ಎಲ್ಲ ಬರ್ತದೆ ಅನಿಸುತ್ತೆ. ಮುಂಚೆ ಯಾವ ಓನರಿಂದ ಇವರು ತಗೊಂಡಿದ್ರು ಸೈಟ್, ಅದರದ್ದು ಫಸ್ಟಿದು ಓನರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಹಾಗೆ ಅವರು ಕೂರಿಸಿ ಸುಮಾರು ಮಾತಾಡಿದರು. ಅವರು ಬಾಂಬೆಯಲ್ಲಿ ಎಲ್ಲ ಹೋಟೆಲ್ನಲ್ಲೆಲ್ಲ ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದದಂತೆ, ಹಾಗೆ ಪರಿಚಯ ಅವರೆಲ್ಲ ಫ್ರೆಂಡ್ಸ್ ಅವರು. ಸೊ ಹಾಗೆ ಭಟ್ರು ಬಂದು ಓಪನ್ ಮಾಡುವ ತನಕ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸಿ ಕಾಫಿ ಎಲ್ಲ ಕೊಟ್ಟರು. ಬನ್ನಿ ಹೋಗುವ ಒಳಗೆ. ಈ ಥರ ಮಶ್ರೂಮ್ ನೋಡಿದ್ದೀರಾ? ಇದು ಆಯಿಸ್ಟರ್ ಮಶ್ರೂಮ್ ಅಂತ, ತುಂಬ ತೆಳು, ಮಾಮೂಲಿ ಮಶ್ರೂಮ್ ಥರ ಇಲ್ಲ. ಮತ್ತು ಇಲ್ಲಿ ಪಲಕಾಯಿ
ನೆನ್ನೆ ಆ್ಯಕ್ಚುಲಿ ಸ್ವಲ್ಪ ಕಾಯಿ ಥರ ಇತ್ತು, ಈಗ ಸ್ವಲ್ಪ ಹಣ್ಣಾಗಿ ಚೆಂದಾಗಿದೆ. ಇವಾಗ ಸುಕ್ಕ ಥರ ಏನಾದರೂ ಮಾಡಬೇಕು. ಮೇ ಬಿ ಬೇಗ ಬೇಯುತ್ತೆ ಅನಿಸುತ್ತೆ, ತುಂಬ ತೆಳು ಇದೆ ಅಲ್ಲ, ತುಂಬ ಬೇಗ ಬೇಯುತ್ತೆ. ಇವತ್ತು ನಾನು ಮಮ್ಮಿಗೂ ಅಜ್ಜಿಗೂ ಇಬ್ಬರಿಗೂ ಹೊಡಿಬೇಕಂತ ಕೂಲ್ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ, ಯಾರು ಫೈಟ್ ಮಾಡಕ್ ಬರ್ತೀರಾ ಬನ್ನಿ. ನೀನು ನನ್ನ ಕೆಲವೊಮ್ಮೆ ಪ್ರೀತಿ ಮಾಡ್ತೀಯ, ಇನ್ನು ಕೆಲವೊಮ್ಮೆ ನೀನು ಕಿಟ್ಟುನ ಪ್ರೀತಿ ಮಾಡ್ತೀಯ. ನಿಮ್ಮ ಅಜ್ಜಿ ನೋಡಿದ್ರೆ ಅವರು ಕಿಟ್ಟುನ ಪ್ರೀತಿ ಮಾಡ್ತಾರೆ, ನನ್ನನ್ನು ಯಾರು ಪ್ರೀತಿ ಮಾಡೋದು? ಅದಕ್ಕೆ ನಾನು ಇವತ್ತು ಫೈಟಿಂಗ್ ಮಾಡಕ್ಕೆ ರೆಡಿ ಆಗಿದ್ದೇನೆ. ಯಾರು ಬರ್ತೀರಿ ಬನ್ನಿ 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 ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ನಾ ಇವತ್ತು ನೆನ್ನೆ ತಂಗಿ ಮಶ್ರೂಮ್ ಪಲ್ಯ ಮಾಡಿದ್ಲು. ಅಂದರೆ ಕಾಯಿ ತುರಿ ಏನು ಹಾಕಲಿಲ್ಲ, ಖಾಲಿ ಪುಳಿ ಮುಂಚೆಯಾಗೆ ಮಾಡಿದ್ಲು. ಸೊ ಅದಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ಅಲ್ಲ. ಹಾಗೆ ತೆಳು ರೊಟ್ಟಿ ಮಾಡ್ತಿದ್ದೇವೆ. ಇದು ನನಗೆ ತುಂಬ ಇಷ್ಟ, ತೆಳು ರೊಟ್ಟಿ. ಸೊ ಇದು ನಾನ್ ಸ್ಟಿಕ್ ಪ್ಯಾನ್ ತುಂಬ ಯಾರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಯೂಸೇ ಮಾಡಬೇಡಿ. ಆ್ಯಕ್ಚುಲಿ ನಾನು ಯಾಕೆ ಯೂಸ್ ಮಾಡ್ತಿರೋದಂದರೆ, ಈಗ ನಾನು ಊರಿಗೆ ಹೊರಡ್ತಿದ್ದೇನೆ, ತಂಗಿ ಹಾಸ್ಪಿಟಲಿಗೆ ಹೊರಡ್ತಿದ್ದಾಳೆ, ಅಮ್ಮ ಅಂಗಡಿಗೆ ಹೊರಡ್ತಿದ್ದಾರೆ. ಸೊ ಲೇಟ್ ಆಯ್ತಲ್ಲ, ಲೇಟ್ ಆದಾಗ ಮಾತ್ರ ಇದನ್ನು ಯೂಸ್ ಮಾಡೋದು. ಇಲ್ಲದ್ರೆ ಇನ್ನೊಂದು ಕಾವಲಿ ಬರ್ತದಲ್ಲ ರೊಟ್ಟಿ ಎಲ್ಲ ಮಾಡೋದು, ಹಾಗೆದ್ರಲ್ಲಿ ನಾವು ಯೂಸ್ ಮಾಡೋದು. ಸೊ ಟೇಸ್ಟ್ ಕಾಂಬಿನೇಷನ್ ಮಾತ್ರ ತುಂಬ ಚೆಂದ. ನೆಕ್ಸ್ಟ್ ನಾನು ಮನೆಗೆ ಹೋದಾಗ ಅವಳ ಹತ್ರ ಈ ರೆಸಿಪಿ ನಾನು ವಿಡಿಯೋ ಮಾಡಿಸಿ ಹಾಕ್ತೇನೆ, ಆಯಿತಾ? ನೀವು ಕೂಡ ಮಾಡಿ ತಿನ್ನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ, ಬಾಯ್.